ಬಿಜೆಪಿ ಜಿಲ್ಲಾಧ್ಯಕ್ಷರೇ, ನೀವೇನೋ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತಲ್ಲ ನಿಮ್ಮನ್ನ ಜಿಲ್ಲಾಧ್ಯಕ್ಷರು ಮಾಡಿರೋದು. ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇರುವಂತವ್ರು ಯಾರು ಕೂಡ ಜಿಲ್ಲಾಧ್ಯಕ್ಷರಾಗಬಾರ್ದು, ಬಿಜೆಪಿ ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮನ್ನ ಜಿಲ್ಲಾಧ್ಯಕ್ಷರು ಮಾಡಿರುವಂತದ್ದು. ಒಬ್ರು ನಾಯಕರಿದ್ದಾರೆ ಜಿಲ್ಲೆಯಲ್ಲಿ, ಬಿಜೆಪಿ ಎಲ್ಲ ನನ್ನ ಕಂಟ್ರೋಲ್ ಅಲ್ಲೇ ಇರಬೇಕು ಅನ್ನೋದು ಅವರ ದುರುದ್ದೇಶ. ಬೇರೆ ಯಾರು ಕೂಡ ಬೆಳಿಬಾರ್ದು. ಬಿಜೆಪಿಯ ಜಿಲ್ಲಾಧ್ಯಕ್ಷರೇ, ನಾಮರ್ದ ಅನ್ನೋ ಪದ ಎಲ್ಲಿಂದ ಉದ್ಭವ ಆಗಿದ್ದು? ಯಾರು ಕಾಂಗ್ರೆಸ್ ಎತ್ತಿದ್ರ ಅದನ್ನ? ಯಾರೇ ತಗೊಂಡಿದ್ದು? ದಾವಣಗೆರೆಯಲ್ಲಿ ಮರ್ತೋಗಿದ್ದೀರಾ? ಮುಂದಿನ ದಿನಗಳಲ್ಲಿ ನಾವು ತೋರಿಸ್ಬೇಕಾಗ್ತದೆ ಅಂತೀರಾ? ಸ್ವಾಮಿ, ದಯವಿಟ್ಟು ತೋರ್ಸಕ್ ಹೋಗ್ಬೇಡಿ. ಯಾಕಂದ್ರೆ ನೋಡಿದ್ದೀರಿ ಬಿಜೆಪಿ. ನಾನು ಹಮೀನ್, ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಾತಾಡ್ತಾ ಇದ್ದೀನಿ. ಏನು ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿ, ಬಿಜೆಪಿಯ ನಾಯಕರುಗಳು ಮತ್ತು ಜಿಲ್ಲಾಧ್ಯಕ್ಷರಾದಂತಹ ಸೀಕಲ್ ರಾಮಚಂದ್ರೇಗೌಡರು ಒಂದು ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಾರೆ. ನಮ್ಮ ಶಾಸಕರಿಗೆ ಬಡ್ಡಿ ಮತ್ತೆ ಚಕ್ರ ಬಡ್ಡಿ ಸೇರಿಸ್ಕೊಡ್ತೀರಿ ಅಂತಾರೆ. ನಾನು ಇವತ್ತು ಹೇಳ್ತೀನಿ, ಜಿಲ್ಲಾಧ್ಯಕ್ಷರೇ, ಬಿಜೆಪಿಯ ಜಿಲ್ಲಾಧ್ಯಕ್ಷರೇ, ಬಡ್ಡಿ ಚಕ್ರವರ್ತಿ ವಾಪಸ್ ಕೊಡ್ತೀರೋ ಅಥವಾ ಬಡ್ಡಿ ಚಕ್ರವರ್ತಿ ವಾಪಸ್ ಎತ್ಕೊಂಡು ಹೋಗ್ತೀರೋ ಅನ್ನೋದು ಮುಂದಿನ ದಿನಗಳಲ್ಲಿ 2028ಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಬಿಜೆಪಿ ಅವರಿಗೆ ಆಲ್ರೆಡಿ 2023ರಲ್ಲಿ ಚಿಕ್ಕಬಳ್ಳಾಪುರ ಜನ ಬಡ್ಡಿ ಅದ್ರ ಜೊತೆ ಚಕ್ರವಡ್ಡಿ ಎರಡೂ ಕೂಡ ಸೇರಿಸಿ ಕೊಟ್ಟವ್ರೆ. 2028ಕ್ಕೂ ಕೊಡ್ತಾರೆ. ಇದನ್ನ ತಗೊಂಡು ವಾಪಸ್ ಹೋಗ್ತೀರಾ. ಮತ್ತೆ ನೀವ್ ಹೇಳ್ತೀರಾ ಮುಂದಿನ ದಿನಗಳಲ್ಲಿ ನಾವು ತೋರಿಸ್ಬೇಕಾಗ್ತದೆ ಅಂತೀರಾ. ಸ್ವಾಮಿ, ದಯವಿಟ್ಟು ತೋರ್ಸಕ್ ಹೋಗ್ಬೇಡಿ. ಯಾಕಂದ್ರೆ ನೋಡಿದ್ದೀರಿ ಬಿಜೆಪಿ ಆಡಳಿತದಲ್ಲಿ ಕೊರೋನಾ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಜಾಗ ಸಿಗದೆ ಜನ ಆದಿ ಬೀದಿ ಅನುದಾನ ತಗೊಂಡ್ಬರ್ರಿ ಅಂದ್ರೆ ಬಂದು ಇವತ್ತು ಈ ರೀತಿ ಉಡಾಫೆ ಮಾತು ಕೇಳ್ಕೊಂಡು ನೀವು ಇದ್ ಮಾಡ್ತೀರಾ. ನಮ್ಮ ಶಾಸಕರ ಬಗ್ಗೆ ಹೇಳ್ತೀರಾ ಜ್ಯೋತಿಷಾಲಯ. ಎಲ್ಲಾದ್ರೂ ಒಂದು ಕೆಲಸ ಮಾಡಿ. ಅಣ್ಣ ಇದಾರಲ್ಲ ಆರ್ ಅಶೋಕಣ್ಣ ಬೆಂಗಳೂರಲ್ಲಿ ಒಂದು ಹೆಡ್ ಆಫೀಸ್ ಮಾಡ್ಕೊಳ್ಳಿ, ಆರ್ ಅಶೋಕ್ ಜ್ಯೋತಿಷಾಲಯ ಕೇಂದ್ರ ಅಂತ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಜ್ಯೋತಿಷಾಲಯ ಕೇಂದ್ರ ಓಪನ್ ಮಾಡ್ಕೊಳ್ಳಿ, ಡಾಕ್ಟರ್ ಕೆ ಸುಧಾಕರ್ ಜ್ಯೋತಿಷಾಲಯ ಕೇಂದ್ರ ಅಂತ. ಏನೇ ಸಮಸ್ಯೆ ಇದ್ರು ಕೂಡ ನಮಗ್ ಬನ್ನಿ, ಮುಂದೆ ಆಗೋದನ್ನ ಇವಾಗ್ಲೇ ಹೇಳ್ತೀರಿ ಅನ್ನೋದನ್ನ ಒಂದು ಜ್ಯೋತಿಷಾಲಯ ಓಪನ್ ಮಾಡ್ಕೊಳ್ಳಿ. ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಅಂದ್ರೆ ಇವತ್ತು ನಮ್ಮ ಶಾಸಕರ ಬಗ್ಗೆ ಬಂದು ಟೀಕೆ ಮಾಡ್ತೀರ. ಇವತ್ತು ನೋಡಿ ಅಗಲಗುರ್ಕಿ ಗೇಟ್, ರೈಲ್ವೆ ಗೇಟ್, ಆ ರೋಡಲ್ಲಿ ಓಡಾಡೋರೆಲ್ಲ ಇವತ್ತು ಬಿಜೆಪಿ ಶಾಪ ಹಾಕ್ತಾರೆ. ಬಿಜೆಪಿ ಅವ್ರ ಮನೆ ಕಾಯೋಗ ಅಂತ ಬಿಟ್ಟು ಶಾಪ ಹಾಕ್ತಾರೆ. ಇವತ್ತು ಆ ಒಂದು ಬ್ರಿಡ್ಜ್ ತಗೊಂಬರ ಹೋಗ್ತಾ ಇಲ್ಲ ನಿಮ್ ಕೇಂದ್ರ ಸರ್ಕಾರದವ್ರಿಗೆ. ಇವತ್ತು ಕನ್ನಡಿಗರು ಕಟ್ಟುವಂತ ತೆರಿಗೆ ಹಣ ಎತ್ಕೊಂಡೋಗಿ ಇವತ್ತು UP ಬಿಹಾರ ಡೆವಲಪ್ಮೆಂಟ್ ಮಾಡ್ತಾರೆ. ಇವತ್ತು ಅವ್ರಿಗೆ ಯಾವತ್ತಾದ್ರೂ ನೀವು ಮಾತಾಡಿದ್ದೀರಾ ಸಂಸದ್ರೆ ಲೋಕಸಭೆಯಲ್ಲಿ ಇದ್ರ ಬಗ್ಗೆ? ನಮಗ್ ಕೊಡ್ಬೇಕಾಗಿರುವಂತ ತೆರಿಗೆ ಹಣನ ಕೊಡಿ ಅಂತ ಇವತ್ತು ಅವ್ರು ಮಾತಾಡಿದ್ದೀರಾ? ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ನಿಮ್ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದಕ್ಕ ನಿಮ್ನ ಜನ ಓಟ್ ಹಾಕಿರೋಂಥದ್ದು? ಹೋಗಿ ಲೋಕಸಭೆಯಲ್ಲಿ ಕುತ್ಕೊಂಡು 4 ಫೋಟೋಗಳು ಹಾಕೊಂಡ್ ಬರೋದಕ್ಕ ನಿಮ್ನ ಜನ ಓಟ್ ಹಾಕಿರೋಂಥದ್ದು? ಕೆಲಸ ಮಾಡ್ರಿ ಅಂದ್ರೆ ಇವತ್ತು ಬಂದಿಲ್ಲೇ ಬಾಯಿ ಬಂದಾಗ ಮಾತಾಡ್ತೀರಾ. ಮತ್ತೆ ಜಿಲ್ಲಾಧ್ಯಕ್ಷರು, ಬಿಜೆಪಿ ಜಿಲ್ಲಾಧ್ಯಕ್ಷರು ಹೇಳ್ತಾರೆ, ಬಿಜೆಪಿ ಜಿಲ್ಲಾಧ್ಯಕ್ಷರೇ, ನೀವೇನೋ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತಲ್ಲ ನಿಮ್ಮನ್ನ ಜಿಲ್ಲಾಧ್ಯಕ್ಷರು ಮಾಡಿರೋದು. ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇರುವಂತವ್ರು ಯಾರು ಕೂಡ ಜಿಲ್ಲಾಧ್ಯಕ್ಷರಾಗಬಾರ್ದು, ಬಿಜೆಪಿ ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮನ್ನ ಜಿಲ್ಲಾಧ್ಯಕ್ಷರು ಮಾಡಿರುವಂತದ್ದು. ಒಬ್ರು ನಾಯಕರಿದ್ದಾರೆ ಜಿಲ್ಲೆಯಲ್ಲಿ, ಬಿಜೆಪಿ ಎಲ್ಲ ನನ್ನ ಕಂಟ್ರೋಲ್ ಅಲ್ಲೇ ಇರಬೇಕು ಅನ್ನೋದು ಅವರ ದುರುದ್ದೇಶ. ಬೇರೆ ಯಾರು ಕೂಡ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮಾಡಿರುವಂತ ದುರುದ್ದೇಶ ಇದು. ಮತ್ತೆ ಇನ್ ಕೆಲವರು ಹೇಳ್ತಾರೆ ಬಿಜೆಪಿಯಲ್ಲಿ ದುಡ್ಡು ಕೊಟ್ರೆ ಒಂದೇ ದಿನಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಅಂತ. ಈ ಆರೋಪ ನಿಮ್ ಮೇಲೇನಿದೆ. ಇಂಥ ಆರೋಪಗಳು ಇಟ್ಕೊಂಡಿರೋಂಥವ್ರು, 15,000 ಓಟ್ ತಗೊಂಡಿರೋಂಥವ್ರು ನಮ್ಮ ಶಾಸಕರ ಬಗ್ಗೆ ಮಾತಾಡುವಂತ ಯೋಗ್ಯತೆ ಇದೆಯಾ ನಿಮ್ಗೆ? ನೈತಿಕತೆ ಇದೆಯೇನ್ರಿ? ಇವತ್ತು ನಿಮ್ಮ ಸಂಸದರು 10 ವರ್ಷ ಶಾಸಕರಾಗಿದ್ರಲ್ಲ, ಸಂಸದ್ರೆ ನೀವು ಕೂಡ 10 ವರ್ಷ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು ಮತ್ತು ಸಚಿವರಾಗಿದ್ರಿ. ಎಷ್ಟು ಹಳ್ಳಿಗೆ ಭೇಟಿ ಕೊಟ್ಟಿದ್ದೀರಾ? ಎಷ್ಟು ಹಳ್ಳಿಗೆ ಭೇಟಿ ಕೊಟ್ಟಿದ್ದೀರಾ ಸ್ವಾಮಿ? ಎಷ್ಟು ಜನರ ಸಮಸ್ಯೆ ಆಲಿಸಿದ್ದೀರಾ? ಎಷ್ಟು ಜನ ಬಡವರು ಕಣ್ಣೀರ್ನ ಹೊಡ್ಸಿದ್ದೀರಾ? ಇವತ್ತು ಬಂದು ನೋಡ್ರಿ ನಮ್ಮ ಶಾಸಕರು. ನಿಮ್ಮ ಟೀಕೆಗಳು ಸಾಯತ್ರಿ. ನಮ್ಮ ಶಾಸಕರು ಇವತ್ತು ಹಳ್ಳಿಗಳಲ್ಲಿ ಹೋಗಿ ಜನಸ್ಪಂದನ ಕಾರ್ಯಕ್ರಮ ಮಾಡೋದೇ ಇವತ್ತು ಉಳಿಯೋದು. ನಮ್ಮ ಶಾಸಕರ ಕಾರ್ಯಕ್ರಮಗಳು ಇವತ್ತು ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿತಾ ಇದೆ. ಇವತ್ತು ನೀವು ಹಳ್ಳಿಗಂತೂ ಭೇಟಿ ಕೊಡಕ್ಕೆ ಹೋಗ್ತಾ ಇಲ್ಲ. ನಿಮ್ಗೆ ನಮ್ಮ ಶಾಸಕರು ಮಾಡಿದ್ರೆ ಅದನ್ನ ಬಂದು ಟೀಕೆ ಮಾಡ್ತೀರಾ ನೀವು. ಇವತ್ತು ನಿಮ್ಗಿದೆಯಾ ಯೋಗ್ಯತೆ ಇದೆಯಾ ಇದ್ರ ಬಗ್ಗೆ ನೀವು ಮಾತಾಡುವಂಥದ್ದು? ಮತ್ತೆ ರಸ್ತೆಗಳು ನೋಡಿರ್ಬೋದು, ಏನ್ ಮಾಡಿದ್ದಾರೆ ಅಂತೀರಿ ಜಿಲ್ಲಾಧ್ಯಕ್ಷರೇ ಮತ್ತು ಸಂಸದ್ರೆ. ರಸ್ತೆಗಳು ನಮ್ಮ ಶಾಸಕರು ಮಾಡಿರುವಂತ ರಸ್ತೆಗಳು ಇವತ್ತು ನೋಡ್ಬೋದು ನೀವು ಕೂಡ. ಆ ಊರಲ್ಲಿ ರಸ್ತೆನೇ ಇರ್ಲಿಲ್ಲ ನಿಮ್ಮ ಅವಧಿಯಲ್ಲಿ. ಇವತ್ತು ನಮ್ಮ ಶಾಸಕರು ಹಾಕ್ಸಿರೋಂಥದ್ರಿ. ಇವತ್ತು ದೇವರಕೊಂಡ ಅಲ್ಲಿ ರಸ್ತೆ ನಮ್ಮ ಶಾಸಕರು ಮಾಡಿಸಿದ್ದು. ದಿಬ್ಬೂರು ರಸ್ತೆ ನಮ್ಮ ಶಾಸಕರು ಮಾಡಿಸಿರುವಂತದ್ದು. ಇನ್ಮಿಂಚನಹಳ್ಳಿ ರಸ್ತೆ ನಮ್ಮ ಶಾಸಕರು ಮಾಡಿಸಿರುವಂತದ್ದು. ಹನುಮಂತಪುರ ರಸ್ತೆ ನಮ್ಮ ಶಾಸಕರು ಮಾಡಿಸಿರುವಂತದ್ದು. ಪೆರೇಸಂದ್ರ ಟೌನ್ ರಸ್ತೆ, ನೀವು ದೊಡ್ಡದಾಗಿ ಬರ್ತಿರಲ್ಲ ನಿಮ್ ಮನೆಗೆ ಹೋಗೋ ರಸ್ತೆ, ಆ ರಸ್ತೆ ಕೂಡ ಪ್ರದೀಪ್ ಈಶ್ವರ್ ಮಾಡ್ಸಿರೋದ್ರಿ. ಆ ರಸ್ತೆಯಲ್ಲಿ ಓಡಾಡುವಾಗೆಲ್ಲ ನೀವು ಪ್ರದೀಪ್ ಈಶ್ವರ್ ಅಂತ ಹೋಗ್ಬೇಕು. ಯಾಕಂದ್ರೆ ಅದು ಮಾಡ್ಸಿ ನಿಮ್ಗಂತೂ ಮಾಡ್ಸಕ್ ಹೋಗ್ತಾ ಇಲ್ಲ. ನಮ್ಮ ಶಾಸಕರಿಗೆ ಮಾಡ್ಸಿರೋಂಥದ್ದು. ನೀವು ಓಡಾಡೋ ನಿಮ್ ಮನೆಗೆ ಹೋಗೋ ರಸ್ತೆ ಕೂಡ ಇವತ್ತು ನಮ್ಮ ಶಾಸಕರು ಮಾಡ್ಸಿರೋಂಥದ್ದು.
ಮತ್ತೆ ಅದೇ ರೀತಿ ಕೊಂಡೇನಹಳ್ಳಿ ರಸ್ತೆ ನೋಡಿದ್ರೆ ಕೊಂಡೇನಹಳ್ಳಿ ರಸ್ತೆ ಟೌನ್ ಅಲ್ಲೂ ಇಲ್ಲ. ಆ ಸರ್ಕಲ್ ನೋಡ್ಕೊಂಡ್ ಬಂದೆ ಮೊನ್ನೆ. ಹೇಳಿದ್ರು ಅಪ್ಪ ಪುಣ್ಯಾತ್ಮ ಪ್ರದೀಪ್ ಈಶ್ವರ್ ಹಾಕ್ಸಿರೋಂತ ರೋಡ್ ಅಪ್ಪ ಇದು, ನೋಡ್ ಫುಟ್ಪಾತ್ ಸಮೇತ ಹಾಕೊಟ್ಟವ್ರೆ, ನೋಡ್ ರಸ್ತೆ ಯಾವ ತರ ಇದೆ ಇವತ್ತು ನಮ್ಮ ಆ ಸರ್ಕಲ್ ನೋಡು ಅಂತ ಹೇಳ್ಬಿಟ್ಟು ಆ ಊರ್ ಸರ್ಕಲ್ ತೋರಿಸಿದ್ರು. ಕೊಂಡೇನಹಳ್ಳಿ ರಸ್ತೆ ಹೋಗಿ ನೋಡಿ ನೀವು ಹೋಗಿದ್ರು, ಬಹುಶಃ ಹೋಗಿರ್ಬೇಕು ಆ ರಸ್ತೆ. ಯಾವಾಗ ನೀವು ಕೂಡ ಅನ್ಕೊಂಡಿರ್ತೀರಾ ಈ ಪ್ರದೀಪ್ ಈಶ್ವರ್ ಹಾಕ್ಸಿರೋ ರೋಡ್ ಮೇಲೆ ನಾವು ಹೋಗ್ತಾ ಇರೋದು ಅಂತ. ಮತ್ತೆ ಮುದ್ದೇನಹಳ್ಳಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಜನ್ಮಿಸಿರುವಂತ ಊರು. ಆ ರಸ್ತೆ ಕೂಡ ನೋಡಿ ಇವತ್ತು ನಮ್ಮ ಶಾಸಕರಿಗೆ ಹಾಕ್ಸಿರೋಂಥದ್ದು. ದಿನ್ನೆ ಹೊಸಳ್ಳಿ ರಸ್ತೆ ನಮ್ಮ ಶಾಸಕರು ಹಾಕ್ಸಿರೋದ್ರಿ. ಮುಷ್ಟೂರು ರಸ್ತೆ ಚಿಕ್ಕಬಳ್ಳಾಪುರ ನಗರಕ್ಕೆ ಬರುವಂತ ರಸ್ತೆ ರೀ ಅದು. ಸುಮಾರು ಜನ ರೈತರುಗಳು ಹೂವು ಎತ್ಕೊಂಡ್ ಬರ್ತಾರೆ, ತರಕಾರಿ ಎತ್ಕೊಂಡ್ ಬರ್ತಾರೆ APMCಗೆ. ಆ ರಸ್ತೆ ಕೂಡ ನಮ್ಮ ಶಾಸಕರು ಹಾಕ್ಸಿರೋಂಥದ್ದು. ಮತ್ತೆ ದಿನ್ನೆ ಹೊಸಳ್ಳಿ ರಸ್ತೆ ಅದನ್ನು ಕೂಡ ಟೌನ್ಗೆ ಸಂಪರ್ಕ ಮಾಡುವಂತ ರಸ್ತೆ, ಅದನ್ನು ಕೂಡ ನಮ್ಮ ಶಾಸಕರಿಗೆ ಮಾಡಿಸಿರುವಂತದ್ದು. ಇಲ್ಲಿ ಹೇಳಿದ್ರೆ ಇನ್ನೊಂದು ವಾರ ಹೇಳ್ತೀನಿ ನಾನು ಕುತ್ಕೊಂಡಿದ್ದೆ ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಒಂದು ಪದ ಬಳಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯ್ತು, ಬಿಜೆಪಿಯ ಜಿಲ್ಲಾಧ್ಯಕ್ಷರೇ, ನಾಮರ್ದ ಅನ್ನೋ ಪದ ಎಲ್ಲಿಂದ ಉದ್ಭವ ಆಗಿದ್ದು? ಯಾರು ಕಾಂಗ್ರೆಸ್ ಎತ್ತಿದ್ರ ಅದನ್ನ? ಯಾರೇ ತಗೊಂಡಿದ್ದು? ದಾವಣಗೆರೆಯಲ್ಲಿ ಮರ್ತೋಗಿದ್ದೀರಾ? ಹೇಳ್ರಿ, ನಿಮ್ ಬಿಜೆಪಿಯ ಕಾರ್ಯಕರ್ತರು ಎಲ್ಲಿಂದ ಶುರು ಮಾಡಿದ್ದ ನಾಮರ್ದ ಅನ್ನೋ ಪದ? ನಾವಲ್ಲ, ಕಾಂಗ್ರೆಸ್ ಅವರೆಲ್ಲ. ನಮಗ್ ಸಂಸ್ಕಾರ, ಸಂಸ್ಕೃತಿ, ನಮ್ಮ ಪಕ್ಷ ತತ್ವ ಸಿದ್ಧಾಂತಗಳು ನಮಗ್ ಕಳ್ಸುತ್ತೆ. ನಾವು ಕಲ್ತ್ಕೊಂಡಿದ್ದೀರಿ. ಅದು ನಿಮ್ಗಿಲ್ಲ, ನಿಮ್ ಬಿಜೆಪಿಯವರಿಗೆ. ನಿಮಗ್ ಸಿದ್ಧಾಂತನೂ ಇಲ್ಲ, ತತ್ವನೂ ಇಲ್ಲ. ಇವತ್ತು ನಿಮ್ಮ ಬಿಜೆಪಿಯ ಕಾರ್ಯಕರ್ತ ಇವತ್ತು ಸೃಷ್ಟಿ ಮಾಡಿರುವಂತಹ ಒಂದು ಪದ ಬಳಕೆ ಅದು. ನಾವು ಮಾಡಿದ್ದಲ್ಲ ಅದು. ಪರಿಜ್ಞಾನ ಇಟ್ಕೊಂಡ್ ಮಾತಾಡಿ ಶಾಸಕರು ಅವಾಗ್ಲೇ ಹೇಳಿದ್ನಲ್ಲ, ಈ ಬಿಜೆಪಿಯ ಪರಿಸ್ಥಿತಿ ಏನಾಗೈತೆ ಅಂದ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಹಾಗೂ ನಮ್ಮ ಶಾಸಕರು ಮಾಡುತ್ತಿರುವಂತ ಅಭಿವೃದ್ಧಿ ಕಾರ್ಯಗಳನ್ನ ನೋಡಕ್ಕಾಗದೆ ಇವತ್ತು ಬಾಯಿ ಬಡ್ಕೋಬೇಕು, ಬಿಜೆಪಿ ಬಾಯಿ ಬಡ್ಕೋಬೇಕು. ಈ ಪರಿಸ್ಥಿತಿ ಬಂದೈತೆ. ಒಟ್ನಲ್ಲಿ ಜಿಲ್ಲಾಧ್ಯಕ್ಷರೇ, ನಿಮ್ಮನ್ನಂತೂ ಬಿಜೆಪಿ ಅವ್ರನ್ನ 2028ಕ್ಕೆ ಬಡ್ಡಿ ಚಕ್ರಬಡ್ಡಿ ಎರಡೂ ಸೇರಿಸಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನ ವಾಪಸ್ ಕೊಡ್ತಾರೆ. ಅವಾಗ ತಗೊಂಡು ಹೋಗ್ತೀರಾ ನೀವು?